ರೋಜಾ ಫಿಲ್ಮ್ ಬಗ್ಗೆನೂ ಆ ಥರ ಮನಸ್ಸಲ್ಲಿ ಆ ಥರ ಆಗ್ತಾ ಇತ್ತು, ಒಂಥರ ಕಳವಳ ಇತ್ತು ಅನ್ನೋ ಮಾತನ್ನ ಹೇಳಿದ್ರು. ಇದೇನಾದ್ರು ಹೇಳ್ಕೊಂಡಿದ್ರು? ಇಲ್ಲ, ಇಷ್ಟೇ. ಅವ್ನು ಹೋಗೋದು ಬೇಡಿತ್ತು ಅಂತ ಅನ್ಸಿತ್ತು, ತುಂಬಾ ಹೇಳಕ್ ಹೋಗ್ಲಿಲ್ಲ. ಮಕ್ಳು ಆಸೆ ಪಡ್ತಿದ್ದಾರೆ, ಹೋಗಿ ಬರ್ಲಿ, ಅವ್ರಿಗೆ ಕಾಲ್ ನಡೆಯಕ್ ಕಷ್ಟ. ನಮ್ ದೊಡ್ಡಮ್ಮಂಗೆ, ಅವರು ನಮ್ ದೊಡ್ಡಮ್ಮ ಆಗ್ಬೇಕು. ಹಾಗಾಗಿ ಅದೊಂದು ಮೂವಿ ನೋಡಿದಾಗ ಒಂದು ಭಯ ಇರುತ್ತಲ್ಲ, ತುಂಬಾ ಹಿಂದೆ ನೋಡಿರೋದು. ಕಾಶ್ಮೀರ ಅಂದ ತಕ್ಷಣ ಆ ಭಯ ಇರುತ್ತೆ. ಮಗ ಹೇಳಿದಾನೆ, ಇಲ್ಲ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿರ, ಅಕ್ಕಪಕ್ಕದವರೆಲ್ಲ ಹೋಗಿ ಬಂದಿರ, ನಾವು ಹೋಗಿ ಬರ್ತೀವಿ. ಗ್ರಹಚಾರ ಅಷ್ಟೇ. ಒಂದು ರೋಜಾ ಮೂವಿ ಎಲ್ಲರೂ ನೋಡಿರ್ತೀವಿ. ರೋಜಾ ತುಂಬಾ ಹಿಂದೆ ಬಂದಿತ್ತ, 30 ವರ್ಷದಿಂದ ಇನ್ನು ಬಂದಿತ್ತು ಆ ಮೂವಿ. ಇಲ್ಲ, ಇದನ್ನಂದ್ರೆ ಮೂವಿ ಬಗ್ಗೆ ಏನು ಹೇಳಿಲ್ಲ. ಬಟ್ ಜಮ್ಮು ಕಾಶ್ಮೀರಿಗೆ ಅಂದ ತಕ್ಷಣ ಅಲ್ಲಿ ಟ್ರಿಪ್ ಬೇಡಿತ್ತು, ಬೇರೆ ಕಡೆ ಇಲ್ಲೇ ಎಲ್ಲಾರು ಹೋಗಿ ಬರ್ಬೋದಿತ್ತು. ಟ್ರಿಪ್ ಹೋಗಿ ಬರ್ಲಿ ಅಂತ ಖುಷಿ ಅವ್ರಿಗೂ ಇತ್ತು, ಹೋಗಿ ಬರ್ಲಿ, ಖುಷಿಯಾಗಿ ಹೋಗಿ ಬರ್ಲಿ ಅಂತ. ಬಟ್ ಜಮ್ಮು ಕಾಶ್ಮೀರ ಅಂದ್ರೆ ಒಂದು ಭಯ, ಬೇಡ ಅಲ್ಲಿ ಯಾಕೆ ಅಂತ ಅನ್ಸಿತ್ತು. ಬಟ್ ಅಡ್ಬಾಯಿ ಹಾಕ್ಬಾರ್ದು ಅಂತ ಒಂದ್ಸತಿ ಹೇಳಿ ಸುಮ್ಮನೆ. ಅವ್ನು ಬೇರೆ ಕಾನ್ಫಿಡೆಂಟ್ ಕೊಟ್ಟಿದ್ದ, ಮಂಜಣ್ಣ ತುಂಬಾ ಆರಾಮಿದೆ, ನಾವೆಲ್ಲ ಹೋಗಿ ಬಂದಿರ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿರ ಅಂತ. ಏನ್ ಗ್ರಹಚಾರ. ಇನ್ನೊಂದು 2 ನಿಮಿಷ ಆಗಿದೆ, ಅವರು ಪಲ್ಲವಿ ಅವರು ಮತ್ತೆ ಮಂಜುನಾಥ್ ಅವರು ಹೋಗಿ 2 minutes ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅದು. ಸೊ ಇನ್ ಕೇಸ್ ಏನಾದ್ರು ಮಧ್ಯೆ ಏನಾದ್ರು ಅವ್ರಿಗೆ ಏನಾದ್ರು ಡಿಸ್ಟರ್ಬೆನ್ಸ್ ಇತ್ತು, ಅಲ್ಲಿ ಏನಾದ್ರು ತಪ್ಪು ಹೋಗ್ತಿತ್ತು ಅನ್ನೋದೊಂದು ನಂಬಿಕೆ ಏನಾದ್ರು ಇತ್ತು, ಅದೇನಾದ್ರು ಹಂಚ್ಕೊಂಡಿತ್ತು ಅವರು, ಪಲ್ಲವಿ ಅವರು ಹಂಚ್ಕೊಂಡು. ನಮ್ಗೆ ಆದ್ಮೇಲೆ ಪಾಪ ಫೋನ್ಗಳು ಬಂತು. ಹಾಗಾಗಿ ನಾವು ಕನ್ಫರ್ಮೇಶನ್, ಈ ತರ ಆಗುತ್ತೆ ನಮಗೂ ಏನು ಡೌಟ್ ಇರ್ತಲ್ಲ, ಕನ್ಫರ್ಮೇಶನಿಗೆ ಅಂತ ನಾವು ಪಲ್ಲವಿಗೆ ಮಾಡಿದಾಗ ಅವ್ಳು ಹೇಳಿದ್ದೆ ಮಂಜಣ್ಣ ಹೋದ್ರು ಅಂತಾನೆ ಹೇಳಿದ್ದು. ಮತ್ತೆ ಕಟ್ ಆಗ್ತಿತ್ತು, ಮತ್ತೆ ಮಾಡಿದ್ವಿ. ವಾಟ್ಸಪ್ ಕಾಲ್ ಮಾತ್ರ ಹೋಗ್ತಾ ಇತ್ತು, ಅದು ಮಂಜಣ್ಣನ ಫೋನ್ ಮಾತ್ರ. ಪಲ್ಲವಿ ಅಭಿಜಯ್ ಯಾರ ನಂಬರ್ಗೂ ಹೋಗ್ತಿರ್ಲಿಲ್ಲ, ಅವ್ರು ಒಬ್ಬರದೇ ಪೋಸ್ಟ್ ಪೇಡ್ ಮಾಡ್ಕೊಂಡಿದ್ದ ಅನ್ಸುತ್ತೆ, ಹಂಗಾಗಿ ಹೋಗ್ತಾ ಇತ್ತು. ಆಮೇಲೆ ಅವರು ಹೇಳಿದ್ನಲ್ಲ, ಸಂತೋಷ್ ಅವರು ಹೇಳಿದ್ರು ಅಂತ. ಸೊ ನಮ್ಗೆ ಅವ್ರು ಯಾವ ಹೇಳಿಯಾರೋ, ಯಾಕಂದ್ರೆ ಕಣ್ಮುಂದೆ ಶೂಟ್ ಮಾಡ್ಯಾರ, ತಲೆಗೆ ಶೂಟ್ ಮಾಡ್ಯಾರ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಮನೆಯವರು ಅಂತ. ಆದ್ರೆ ಅವರು ಹೇಳಿರೋದ್ರಿಂದ ನಾವು ನಮ್ಮ ದೊಡ್ಡಮ್ಮಂಗೆ ಹೇಳಕ್ಕೆ, ಮ್ಯಾನೇಜ್ ಮಾಡಕ್ಕೆ, ರಾತ್ರಿ ತನಕ ಮಾಡಕ್ಕೆ ಅನುಕೂಲ ಆಯ್ತು ಅಷ್ಟೇ. ಏನ್ ಬರುತ್ತೆ ಅಂತ ಗೊತ್ತಾಗಿದ್ದಿಲ್ಲ. ರೋಜಾ ಫಿಲ್ಮ್ ಬಗ್ಗೆನೂ ಆ ಥರ ಮನಸ್ಸಲ್ಲಿ ಆ ಥರ ಆಗ್ತಾ ಇತ್ತು, ಒಂಥರ ಕಳವಳ ಇತ್ತು ಅನ್ನೋ ಮಾತನ್ನ ಹೇಳಿದ್ರು. ಇದೇನಾದ್ರು ಹೇಳ್ಕೊಂಡಿದ್ರು? ಇಲ್ಲ, ಇಷ್ಟೇ. ಅವ್ನು ಹೋಗೋದು ಬೇಡಿತ್ತು ಅಂತ ಅನ್ಸಿತ್ತು, ತುಂಬಾ ಹೇಳಕ್ ಹೋಗ್ಲಿಲ್ಲ. ಮಕ್ಳು ಆಸೆ ಪಡ್ತಿದ್ದಾರೆ, ಹೋಗಿ ಬರ್ಲಿ, ಅವ್ರಿಗೆ ಕಾಲ್ ನಡೆಯಕ್ ಕಷ್ಟ. ನಮ್ ದೊಡ್ಡಮ್ಮಂಗೆ, ಅವರು ನಮ್ ದೊಡ್ಡಮ್ಮ ಆಗ್ಬೇಕು. ಹಾಗಾಗಿ ಅದೊಂದು ಮೂವಿ ನೋಡಿದಾಗ ಒಂದು ಭಯ ಇರುತ್ತಲ್ಲ, ತುಂಬಾ ಹಿಂದೆ ನೋಡಿರೋದು. ಕಾಶ್ಮೀರ ಅಂದ ತಕ್ಷಣ ಆ ಭಯ ಇರುತ್ತೆ. ಮಗ ಹೇಳಿದಾನೆ, ಇಲ್ಲ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿರ, ಅಕ್ಕಪಕ್ಕದವರೆಲ್ಲ ಹೋಗಿ ಬಂದಿರ, ನಾವು ಹೋಗಿ ಬರ್ತೀವಿ. ಗ್ರಹಚಾರ ಅಷ್ಟೇ. ಒಂದು ರೋಜಾ ಮೂವಿ ಎಲ್ಲರೂ ನೋಡಿರ್ತೀವಿ. ರೋಜಾ ತುಂಬಾ ಹಿಂದೆ ಬಂದಿತ್ತ, 30 ವರ್ಷದಿಂದ ಇನ್ನು ಬಂದಿತ್ತು ಆ ಮೂವಿ. ಇಲ್ಲ, ಇದನ್ನಂದ್ರೆ ಮೂವಿ ಬಗ್ಗೆ ಏನು ಹೇಳಿಲ್ಲ. ಬಟ್ ಜಮ್ಮು ಕಾಶ್ಮೀರಿಗೆ ಅಂದ ತಕ್ಷಣ ಅಲ್ಲಿ ಟ್ರಿಪ್ ಬೇಡಿತ್ತು, ಬೇರೆ ಕಡೆ ಇಲ್ಲೇ ಎಲ್ಲಾರು ಹೋಗಿ ಬರ್ಬೋದಿತ್ತು. ಟ್ರಿಪ್ ಹೋಗಿ ಬರ್ಲಿ ಅಂತ ಖುಷಿ ಅವ್ರಿಗೂ ಇತ್ತು, ಹೋಗಿ ಬರ್ಲಿ, ಖುಷಿಯಾಗಿ ಹೋಗಿ ಬರ್ಲಿ ಅಂತ. ಬಟ್ ಜಮ್ಮು ಕಾಶ್ಮೀರ ಅಂದ್ರೆ ಒಂದು ಭಯ, ಬೇಡ ಅಲ್ಲಿ ಯಾಕೆ ಅಂತ ಅನ್ಸಿತ್ತು. ಬಟ್ ಅಡ್ಬಾಯಿ ಹಾಕ್ಬಾರ್ದು ಅಂತ ಒಂದ್ಸತಿ ಹೇಳಿ ಸುಮ್ಮನೆ. ಅವ್ನು ಬೇರೆ ಕಾನ್ಫಿಡೆಂಟ್ ಕೊಟ್ಟಿದ್ದ, ಮಂಜಣ್ಣ ತುಂಬಾ ಆರಾಮಿದೆ, ನಾವೆಲ್ಲ ಹೋಗಿ ಬಂದಿರ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದಿರ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.